ತಂದೆಯವರಿಗೆ ಪ್ರಣಾಮಗಳು. ಕುಮಾರ ಪ್ರಹ್ಲಾದ, ಬಹಳ ದಿನಗಳಿಂದ ಗುರುಕುಲದಲ್ಲಿ ಇದ್ದು ಬಂದ ನಿನ್ನನ್ನು ನೋಡುವುದು ಬಹಳ ಸಂತೋಷದ ವಿಷಯ. ನಿನ್ನ ಮಾತುಗಳನ್ನು ಕೇಳಿ ಆ ಸಂತೋಷ ಇಮ್ಮಡಿಯಾಗಬೇಕು ಅಲ್ಲವೇ? ಕುಮಾರ, ಹೇಳಿ ತಂದೆ. ನನ್ನ ಮನಸ್ಸಿಗೆ ಸಂತೋಷವಾಗುವ ವಿಷಯವನ್ನು ಹೇಳುತ್ತೀಯಾ? ಖಂಡಿತ ಒಳ್ಳೆಯ ವಿಚಾರವನ್ನೇ ಹೇಳುತ್ತೇನೆ ತಂದೆ. ಅದನ್ನು ಕೇಳಿ ನೀವು ಸಂತೋಷಪಟ್ಟರೆ ಖಂಡಿತ ಅದರಿಂದ ನಿಮಗೆ ಒಳ್ಳೆಯದಾಗುವುದು. ಬಹಳ ಕುಮಾರ. ಗುರುಪುತ್ರರೇ, ನಾನು ಹೇಳಿದಂತೆ ನನ್ನ ಮಗನಿಗೆ ವಿದ್ಯೆಯನ್ನು ಕಲಿಸಿರುವಿರಲ್ಲ? ಕಲಿಸಿದ್ದೇವೆ ಪ್ರಭು. ನಿಮಗೆ ಪ್ರಿಯವಾದಂತಹ ವಿಷಯಗಳನ್ನು ನಿಮ್ಮ ಕುಮಾರನಿಗೆ ಕಲಿಸಿದ್ದೇವೆ ಪ್ರಭು. ಮೃದುವಾಗಿ ಮಾತ್ರವಲ್ಲ, ನಿಷ್ಠುರವಾಗಿಯೂ ಕುಮಾರ ಪ್ರಹ್ಲಾದನಿಗೆ ನಿಮ್ಮ ವಿಚಾರಗಳನ್ನು ಕಲಿಸಿದ್ದೇವೆ ಪ್ರಭು. ಸಂತೋಷ, ಬಹಳ ಸಂತೋಷ. ಕುಮಾರ, ಹೇಳಿ ತಂದೆ. ನೀನು ಕಲಿತಿರುವ ಒಳ್ಳೆಯ ವಿಷಯವನ್ನು ನೀನು ಗುರುಕುಲದಲ್ಲಿ ಏನೇನು ಕಲಿತಿರುವೆ ಎಂದು ನಾನು ತಿಳಿಯಬೇಕು. ಆಗಲಿ ತಂದೆ, ಹೇಳುತ್ತೇನೆ. ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ದಾಸ್ಯ, ಸಖ್ಯ, ಅರ್ಚನ, ವಂದನ, ಆತ್ಮಾವಿವೇದನ ಎಂಬ ನವವಿಧ ಭಕ್ತಿಯಿಂದ ಕೂಡಿದ ಹರಿಭಕ್ತಿಯ ತಾರಕವು. ಸಾಕು ಮಾಡು ನಿನ್ನ ಈ ಹರಿಭಕ್ತಿಯ ಪ್ರಲಾಪವನ್ನು. ನಾನು ಕೇಳಿದ್ದು ನೀನು ಗುರುಕುಲದಲ್ಲಿ ಏನೇನು ಕಲಿತೆ ಎಂದು, ಅದನ್ನು ಹೇಳು. ಹರಿಭಕ್ತಿ ಅಂತರಂಗದಲ್ಲಿ ಸದಾ ಇರುವುದೇ ಎಲ್ಲ ಕಲಿಕೆಯ ಫಲ. ಎಲ್ಲ ದುರ್ಮತಿಗಳೇ, ಇದೇ ಏನು ನನ್ನ ಮಗನಿಗೆ ನೀವು ಕಲಿಸಿಕೊಟ್ಟಿರುವ ವಿದ್ಯೆ? ನನ್ನ ಕಡುವೈರಿಯಾದ ಆ ಹರಿಯನ್ನು ಹೊಗಳೋದೇ ನೀವು ಕಲಿಸಿಕೊಟ್ಟಿರುವ ವಿದ್ಯೆ ಏನು? ಛೈ! ನೀವು ನನ್ನ ಮಗನ ಬುದ್ಧಿಯನ್ನು ಕೆಡಿಸಿರುವುದಕ್ಕಾಗಿ ನಿಮಗೆ ಯಾವ ಶಿಕ್ಷೆ ಕೊಟ್ಟರೂ ಅದು ಕಡಿಮೆಯೇ. ಪ್ರಭು ಪ್ರಭು ದಯ ತೋರಿ ಪ್ರಭು. ತಮ್ಮ ಪುತ್ರ ಹೇಳುತ್ತಿರುವುದನ್ನು ನಾವು ಖಂಡಿತವಾಗಿಯೂ ಕಲಿಸಿಲ್ಲ ಪ್ರಭು. ನಾವು ಕಲಿಸಿಲ್ಲ, ಬೇರೆಯವರು ಕಲಿಸಿಲ್ಲ ಪ್ರಭು. ನಿಮ್ಮ ಪುತ್ರನಿಗೆ ಹರಿಭಕ್ತಿಯು ಜನ್ಮದಿಂದಲೇ ಬೆಳೆದು ಬಂದಿರುವಂತಿದೆ. ಇದರಲ್ಲಿ ನಮ್ಮ ತಪ್ಪೇನೂ ಇಲ್ಲ ಪ್ರಭು. ನಮ್ಮ ಮೇಲೆ ಆಕ್ರೋಶ ತೋರಬೇಡಿ ಪ್ರಭು. ದಯಮಾಡಿ ಶಾಂತರಾಗಿ. ಬೇಕಾದರೆ ತಮ್ಮ ಪುತ್ರನನ್ನೇ ಕೇಳಿ ಪ್ರಭು. ಇವನು ಹೇಳುತ್ತಿರುವ ವಿಷಯವನ್ನು ನಾವು ಖಂಡಿತವಾಗಿಯೂ ಹೇಳಿಲ್ಲವೆಂದು ಅವನೇ ಹೇಳುತ್ತಾನೆ. ಪ್ರಹ್ಲಾದ, ನಿನ್ನ ಗುರುಗಳು ನಿನಗೆ ಹೇಳಿಕೊಟ್ಟಿಲ್ಲ. ಆದರೂ ನನ್ನ ಕಡುವೈರಿಯಾದ ಆ ಹರಿಯನ್ನು ಹೊಗಳುವ ಕೆಟ್ಟ ಬುದ್ಧಿ ನಿನಗೇಕೆ ಬಂತು? ತಂದೆ, ನಾನು ಹೇಳುತ್ತಿರುವ ಈ ವಿಚಾರವನ್ನು ಈ ಗುರುಗಳು ನನಗೆ ಕಲಿಸಿಲ್ಲವೆಂಬುದು ಸತ್ಯ. ನನ್ನ ಕಾರಣವಾಗಿ ಇವರನ್ನು ದಂಡಿಸಬೇಡಿ. ಸದ್ಯ ಬದುಕಿದೆವು. ನಿನಗೆ ಈ ಹರಿಭಕ್ತಿಯನ್ನು ಕಲಿಸಿದವರು ಯಾರು? ತಂದೆ, ಹರಿಭಕ್ತಿ ಹುಟ್ಟಲು ಆ ಶ್ರೀಹರಿಯ ಅನುಗ್ರಹವೇ ಕಾರಣ. ನನಗಿಲ್ಲದ, ನನ್ನ ರಾಜ್ಯದಲ್ಲಿ ಯಾರಿಗೂ ಇಲ್ಲದ ನನ್ನ ಕಡುವೈರಿಯಾದ ಆ ಹರಿಯ ಭಕ್ತಿ ನಿನಗೇಕೋ? ತಂದೆ, ವೇದವನ್ನು ಪಠಿಸಿದರೆ ಪ್ರಯೋಜನವಿಲ್ಲ. ಹರಿಯನ್ನು ಭಜಿಸದೆ ಇಂದ್ರಿಯಗಳಿಗೆ ದಾಸರಾಗಿ ವೃಥಾ ಬದುಕು ಸವಿಸುವ ಅಜ್ಞಾನಿಗಳಿಗೆ ಶ್ರೀಹರಿಯ ಮಹಿಮೆ ಅರ್ಥವಾಗುವುದಿಲ್ಲ. ನೀಚ ಬಾಲಕ, ನನ್ನನ್ನು ಅಜ್ಞಾನಿ ಎಂದು ಕರೆಯುವಷ್ಟು ಸೊಕ್ಕೆ ನಿನಗೆ? ಯಾರಲ್ಲಿ? ಇವನನ್ನು ನನ್ನ ಮಗನೆಂಬ ಯಾವುದೇ ಕರುಣೆ ತೋರದೆ ಕೊಂದು ಬಿಡಿ. ಅವನನ್ನು ಕೊಂದು ಬಿಡಿ. ಹಿರಣ್ಯಾಕ್ಷನನ್ನು ಹಂದಿಯ ರೂಪದಲ್ಲಿ ಕೊಂದ ಆ ಮಾಯಾವಿ ಹರಿನಾಮ ಸ್ಮರಣೆ ಮಾಡುತ್ತಿರುವ ಇವನ ಉದ್ದಟತನವನ್ನು ನಾನೆಂದಿಗೂ ಕ್ಷಮಿಸಲಾರೆ. ಇಲ್ಲ, ಇವನು ನನ್ನ ಪುತ್ರನಲ್ಲ, ನನ್ನ ಪುತ್ರನ ರೂಪದಲ್ಲಿರುವ ಶತ್ರು. ತಂದೆಗೆ ಅಹಿತವಾಗುವುದನ್ನು ಮಾಡುವ ಯಾವುದೇ ಪುತ್ರನನ್ನು ಕೊಂದು ಬಿಡಬೇಕೆಂಬುದೇ ನೀತಿ. ಇವನು ನನ್ನ ವಂಶಕ್ಕೆ ಅಂಟಿದ ಕಳಂಕ. ಅದನ್ನು ತೊಳೆಯಬೇಕು. ಅವನನ್ನು ಬೇರು ಸಹಿತ ಕಿತ್ತೊಗೆಯಬೇಕು. ಇವನ ಮೇಲೆ ಯಾವುದೇ ಮಮಕಾರವನ್ನು ತೋರಿಸಬೇಡಿ. ವಿಷವನ್ನು ಕೊಡಿ. ವಿಷ ಸರ್ಪಗಳಿಂದ ಕಚ್ಚಿಸಿ, ಆನಗಳಿಂದ ತುಳಿಸಿ, ಭಕ್ತದಿಂದ ತಳ್ಳಿ, ಹೇಗಾದರೂ ಇವನನ್ನು ಕೊಂದು ಬಿಡಿ. ಉಳಿಸಬೇಡಿ.
ಕರೆದುಕೊಂಡು ಹೋಗಿ ಇವನನ್ನು. ಕರೆದುಕೊಂಡು ಹೋಗಿ. ಶಿಷ್ಯರೇ, ಹೀಗೆ ಪ್ರಹ್ಲಾದನ ಭಕ್ತಿಯನ್ನು ಹೋಗಲಾಡಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯವಾಗದಿದ್ದುದರಿಂದ ಅವನನ್ನು ಕೊಲ್ಲುವಂತೆ ತನ್ನ ಭಟರಿಗೆ ಆಜ್ಞೆ ಮಾಡಿದ. ಗುರುಗಳೇ, ಕೊಲ್ಲಲು ಆಜ್ಞೆ ಮಾಡಿದ ಆ ಹಿರಣ್ಯಕಶಿಪುವಿಗೆ ಮಗನೆಂಬ ಮಮಕಾರವೂ ಬಾಧಿಸಲಿಲ್ಲವೇ? ಇಲ್ಲ, ಬಾಧಿಸಲಿಲ್ಲ. ಮಗನನ್ನು ತಿದ್ದಿ ತನ್ನ ದಾರಿಗೆ ತರಬಹುದೆಂದು ಮೊದಲು ಯೋಚಿಸಿದ. ಆದರೆ ಅದು ಯಾವಾಗ ವ್ಯರ್ಥವಾಯಿತೋ ಆಗ ಅವನಲ್ಲಿದ್ದ ಹರಿದ್ವೇಷ ಅವನನ್ನು ಇನ್ನಷ್ಟು ಕ್ರೂರಿಯನ್ನಾಗಿ ಮಾಡಿತು. ಮಗನ ಮೇಲಿನ ಮಮಕಾರಕ್ಕಿಂತಲೂ ಅವನ ಹರಿದ್ವೇಷವೇ ಮೇಲಾಯಿತು. ಗುರುದೇವ, ತನ್ನ ತಪಸ್ಸು, ತಾನು ಪಡೆದ ವರಗಳು, ತನ್ನ ಸಾಮರ್ಥ್ಯ ಯಾವುದರಿಂದಲೂ ಹರಿಭಕ್ತಿಯನ್ನು ನಾಶ ಮಾಡುವುದು ಸಾಧ್ಯವಿಲ್ಲವೆಂಬುದನ್ನು ಅರಿತುಕೊಳ್ಳದ ಹಿರಣ್ಯಕಶಿಪು ಎಂತಹ ಅವಿವೇಕಿ! ಹೌದು ಶಿಷ್ಯರೇ, ರೋಷ ಆಕ್ರೋಶಗಳಿಗೆ ಒಳಗಾದವನಲ್ಲಿ ವಿವೇಕ ಇಲ್ಲವಾಗುತ್ತದೆ. ತನಗೆ ಹೆದರಿ ಲೋಕದ ಜನರೆಲ್ಲ ಹರಿಭಕ್ತಿಯನ್ನು ಮರೆತು ಬಿಡುತ್ತಾರೆಂದು ಅವನು ಭ್ರಮೆಗೊಂಡಿದ್ದ. ತನ್ನ ಮಗನನ್ನೇ ಕೊಲ್ಲಲು ಮುಂದಾದ ತನಗೆ ಲೋಕಗಳೆಲ್ಲ ಹೆದರಿ ಶರಣಾಗುವರೆಂದು ನಿರೀಕ್ಷೆ ಮಾಡಿದ್ದ. ಗುರುದೇವ, ಒಂದು ವೇಳೆ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಕೊಲ್ಲಿಸಲು ವಿಫಲನಾದರೆ ಆಗ ಲೋಕದಲ್ಲಿ ಹರಿಭಕ್ತ ವೃದ್ಧಿಯಾಗಲು ಅವಕಾಶವಾಗುವುದಲ್ಲವೇ? ವಿಧಿ ಸಂಕಲ್ಪ ಹರಿಚಿತ್ತ ಅದೇ ಆಗಿದ್ದರೆ ದೈತ್ಯರಾಜನ ಆಜ್ಞೆ ನಿರರ್ಥಕವಾಗಲೇಬೇಕು. ಈ ಲೋಕದಲ್ಲಿ ಹುಟ್ಟಿದ ಯಾರೇ ಆದರೂ ತಾನೇ ಸರ್ವೇಶ್ವರ, ತಾನೇ ಸಮರ್ಥ ಎಂಬ ಅಹಂಕಾರದಿಂದ ಬೀಗಿದರೆ ಅಂಥವನ ಗರ್ವ ಅಡಗಿ ಸೋಲೊಪ್ಪಲೇಬೇಕು. ಭಗವಂತನ ಶಕ್ತಿಯ ಮುಂದೆ ಮಾನವ, ದಾನವ, ದೇವತೆಗಳ ಶಕ್ತಿಯೂ ಕೂಡ ಅಲ್ಪವೆನ್ನುವ ಸತ್ಯ ಜಗತ್ತಿಗೇ ತಿಳಿಯಬೇಕು. ಗುರುದೇವ, ಪ್ರಹ್ಲಾದನನ್ನು ಕೊಲ್ಲುವ ಭಟರ ಪ್ರಯತ್ನಗಳು ಹೇಗೆ ವಿಫಲವಾದವು? ಹಿರಣ್ಯಕಶಿಪುವಿನ ಭಟರು ಪ್ರಹ್ಲಾದನನ್ನು ಕೊಲ್ಲಲು ಮುಂದಾದಾಗ ಅವನು ಅಂಜಲಿಲ್ಲ, ಅಳುಕಲಿಲ್ಲ. ಕಾಯುವವನು ಅವನೇ, ಕೊಲ್ಲುವವನು ಅವನೇ ಎಂದು ಹರಿನಾಮ ಸ್ಮರಣೆಯಲ್ಲಿ ಮೈಮರೆತಿದ್ದ.
ನಾರಾಯಣ ಹರಿಯ ಭಜಿಸುತ್ತೀರೆ ಭಯವಿಲ್ಲಿರುವುದೋ ಹರಿಭಕ್ತನಿಗೆ ತನು ಮನವಿಲ್ಲ ಹರಿಗರ್ಪಿಸಿದೆ ಜಗವೆಲ್ಲಿರುವುದೋ ಭಕ್ತನ ಕಾಡುವಗೆ ತನು ಮನವೆಲ್ಲ ಹರಿಗರ್ಪಿಸಿದೆ ಜಗವೆಲ್ಲಿರುವುದೋ ಭಕ್ತನ ಕಾಡುವಗೆ ದೃಢ ಭಕ್ತಿಯಲ್ಲಿ ಹರಿಯ ಭಜಿಸುತ್ತೀರೆ ಭಯವೆಲ್ಲಿರುವುದೋ ಹರಿಭಕ್ತನಿಗೆ ಹರಿ ಹರಿ ಎನ್ನುತ್ತ ಬಾರನು ಮರಗಿದೆ ಹರಿ ಹರಿ ಎನ್ನುತ್ತ ಬಾರನು ಮೊರೆಯಿಡೆ ಬೆಂಕಿಯು ಅವನ ಸುಡುವುದು ಉಂಟೆ ತಂಪನು ಎರೆಯುವುದು ಗಗನದಿ ಮೇಘ ತಂಪನು ಎರೆಯುವುದು ಗಗನದಿ ಮೇಘ ಬೆಂಕಿಯು ಸುಡದೆ ಆರುವುದಾಗ ಬೆಂಕಿಯು ಸುಡದೆ ಆರುವುದಾಗ ದೃಢ ಭಕ್ತಿಯಲಿ ಹರಿಯ ಭಜಿಸುತ್ತೀರೆ ಭಯವೆಲ್ಲಿರುವುದೋ ಶೇಷಶಯನ ಭಕ್ತಿಯ ಮಾಡುವ ಬಾಲಗೆ ಹಾವಿನ ವಿಷದ ಭಯವೇ ಶೇಷಶಯನ ಭಕ್ತಿಯ ಮಾಡುವ ಬಾಲಗೆ ಹಾವಿನ ವಿಷದ ಭಯವೇ ದೃಢ ಭಕ್ತಿಯಲಿ ಹರಿಯ ಭಜಿಸುತ್ತೀರೆ ಭಯವೆಲ್ಲಿರುವುದೋ ಹರಿಭಕ್ತನಿಗೆ ದೃಢ ಭಕ್ತಿಯಲಿ ಹರಿಯ ಭಜಿಸುತ್ತೀರೆ ಭಯವೆಲ್ಲಿರುವುದೋ ಹರಿಭಕ್ತನಿಗೆ ತನು ಮನವಿಲ್ಲ ಹರಿಗರ್ಪಿಸಿದೆ ಜಯವೆಲ್ಲಿರುವುದೋ ಭಕ್ತನ ಕಾಡುವಗೆ ತನು ಮನವೆಲ್ಲ ಹರಿಗರ್ಪಿಸಿದೆ ಜಯವೆಲ್ಲಿರುವುದೋ ಭಕ್ತನ ಕಾಡುವಗೆ ದೃಢ ಭಕ್ತಿಯಲಿ ಹರಿಯ ಭಜಿಸುತ್ತೀರೆ ಭಯವೆಲ್ಲಿರುವುದೋ ಹರಿಭಕ್ತನಿಗೆ
ಗಜವನ್ನು ಉಳಿಸಿಹ ಕರುಣೆಯ ಹರಿಯ ಸ್ಮರಣೆ ಮಾಡುವ ಮೊಸಳೆಯು ಸೆಳೆದಿಹ ಗಜವನ್ನು ಉಳಿಸಿಹ ಕರುಣೆಯ ಹರಿಯ ಸ್ಮರಣೆ ಮಾಡುವ ಹರಿಭಕ್ತನ ಗಜ ಕೊಲ್ಲುವುದೇ ಅಸುರನ ಆಜ್ಞೆಯು ಸೋಲದೆ ಇರುವುದೇ ಸೋಲದೆ ಇರುವುದೇ ದೃಢ ಭಕುತಿಯಲಿ ಹರಿಯ ಭಜಿಸುತ್ತೀರಿ ಭಯವೆಲ್ಲಿಹುದೋ ಹರಿಭಕುತನಿಗೆ ಭಯವೆಲ್ಲಿಹುದೋ ಹರಿಭಕುತನಿಗೆ ಭಯವೆಲ್ಲಿಹುದೋ ಹರಿಯ ಭಕುತನಿಗೆ ಶಿಷ್ಯರೇ, ಈ ರೀತಿಯಾಗಿ ಹಿರಣ್ಯಕಶಿಪುವಿನ ಭಟರು ಪ್ರಹ್ಲಾದನನ್ನು ಕೊಲ್ಲಲು ಹಲವು ಪ್ರಯತ್ನಗಳನ್ನು ಮಾಡಿದರೂ ಅವೆಲ್ಲ ವಿಫಲವಾದವು. ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಪ್ರಹ್ಲಾದ ಅಂಜಲಿಲ್ಲ. ಪ್ರತಿ ಸಲವೂ ಭಕ್ತ ಪರಾಧೀನನಾದ ಶ್ರೀಹರಿಯೇ ಅವನನ್ನು ರಕ್ಷಿಸುತ್ತಿದ್ದ. ಶ್ರೀಹರಿ ತನ್ನ ಭಕ್ತರನ್ನು ಎಂದಿಗೂ ಕೈಬಿಡುವುದಿಲ್ಲ ಎನ್ನುವುದಕ್ಕೆ ಪ್ರಹ್ಲಾದ ಅತ್ಯುತ್ತಮ ನಿದರ್ಶನವಾಗಿದ್ದಾನೆ. ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಭಕ್ತವತ್ಸಲನೆಂದು ಅವನನ್ನು ಏಕೆ ಕರೆಯುತ್ತಾರೆ? ಅಂತಹ ಕೃಪೆ ದೊರೆಯಬೇಕಾದರೆ ಭಕ್ತನಾದವನ ಭಕ್ತಿಯು ಅಷ್ಟೇ ಪ್ರಬಲವಾಗಿರಬೇಕು. ಪ್ರಬಲವಾದ ಭಕ್ತಿ ಎಂದರೆ ಯಾವುದು? ಅಂತಹ ಪ್ರಬಲವಾದ ಭಕ್ತಿ ಪ್ರಹ್ಲಾದನಲ್ಲಿತ್ತೆ? ಇತ್ತು, ಖಂಡಿತ ಇತ್ತು. ಭಗವಂತನಲ್ಲಿ ನಿಷ್ಕಳಂಕವಾದ, ನಿಷ್ಕಾಮವಾದ, ನಿರ್ಮಲವಾದ ಭಕ್ತಿಯೇ ಪ್ರಬಲವಾದ ಭಕ್ತಿ.
ಅಂತ ನಿಸ್ಸೀಮವಾದ ಭಕ್ತಿ ಪ್ರಹ್ಲಾದನಲ್ಲಿತ್ತು. ಅಂಥ ಭಕ್ತಿಯ ಹೊರತು ಪ್ರಹ್ಲಾದನು ಶ್ರೀಹರಿಯಲ್ಲಿ ಏನನ್ನೂ ಬೇಡಲಿಲ್ಲ. ಹೌದು ಗುರುಗಳೇ, ಪ್ರಹ್ಲಾದ ಭೋಗಭಾಗ್ಯಗಳನ್ನು ಬಯಸಿದ್ದರೆ ದೈತ್ಯ ರಾಜನಾದ ಅವನ ತಂದೆಯೇ ಅದನ್ನು ನೀಡುತ್ತಿದ್ದ. ಅವೆಲ್ಲ ತೀರ ಕ್ಷುಲ್ಲಕವೆಂದು ಪ್ರಹ್ಲಾದ ತಿರಸ್ಕರಿಸಿದ. ಭಕ್ತಿಗಿಂತ ಮಿಗಿಲಾದದ್ದು ಅವನ ದೃಷ್ಟಿಯಲ್ಲಿ ಬೇರೆ ಯಾವುದೂ ಇರಲಿಲ್ಲ. ಅವನು ತನ್ನ ತಂದೆಗೆ ಹೇಳಿದ್ದೂ ಅದನ್ನೇ. ಅವನ ಕೋಪಕ್ಕೆ ಪಾತ್ರನಾದದ್ದು ಅದರಿಂದಲೇ. ಅಂತಹ ಅನನ್ಯ ಭಕ್ತನನ್ನು ಶ್ರೀಹರಿಯು ಪ್ರೀತಿಸದೆ ಏನು ಮಾಡುತ್ತಾನೆ? ಅವನಿಗೆ ಕೇಡಾಗಲು ಬಿಡುತ್ತಾನೆಯೇ? ಏನೇ ಆದರೂ ಅಂತಹ ಹರಿಭಕ್ತಿಯನ್ನು ಸಾಧಿಸುವುದು ಸಾಮಾನ್ಯರಿಂದ ಎಂದಿಗೂ ಸಾಧ್ಯವಿಲ್ಲ. ಹೌದು, ಅದು ಎಲ್ಲರಿಗೂ ಸುಲಭ ಸಾಧ್ಯವಲ್ಲ. ಅದಕ್ಕೂ ಹರಿಯ ಅನುಗ್ರಹ ಬೇಕೇ ಬೇಕು. ಆ ಅನುಗ್ರಹ ಪಡೆಯಬೇಕೆಂದರೆ ಹರಿಭಕ್ತಿಯೇ ಸಾಧನ. ಭಕ್ತ ಕರೆದಾಗ ಬರುವ ಶ್ರೀಹರಿ ಅವನನ್ನು ಕಾಪಾಡುತ್ತಾನೆ, ತನ್ನ ಮಹಿಮೆಯನ್ನು ತೋರುತ್ತಾನೆ. ಗುರುದೇವ, ಪ್ರಹ್ಲಾದನನ್ನು ಕೊಲ್ಲಿಸುವ ಎಲ್ಲಾ ಪ್ರಯತ್ನಗಳು ವಿಫಲವಾದ ಮೇಲೆ ಹಿರಣ್ಯಕಶಿಪು ಮತ್ತೇನು ಮಾಡಿದ? ಮತ್ತಾವ ಶಕ್ತಿಯನ್ನು ಪ್ರಯೋಗಿಸಿದ? ಶಿಷ್ಯರೇ, ಭಟರ ಮೂಲಕ ಕೊಲ್ಲಿಸುವುದು ಸಾಧ್ಯವಿಲ್ಲವೆಂದು ಅರಿವಾದ ಮೇಲೆ ಹಿರಣ್ಯಕಶಿಪು ಮಗನನ್ನು ಎದುರಿಗೆ ನಿಲ್ಲಿಸಿಕೊಂಡು ಪ್ರಶ್ನೆ ಮಾಡತೊಡಗಿದ. ಎಲ್ಲವೋ ಮೂರ್ಖ ಬಾಲಕ ಪ್ರಹ್ಲಾದ, ನನ್ನ ಮಗನಾಗಿದ್ದು ಆ ಅಸುರಕುಲ ವೈರಿಯಾದ ಹರಿಯನ್ನು ಸರ್ವೇಶ್ವರನೆಂದು ಪರಮ ದೈವವೆಂದು ಸ್ತುತಿಸುತ್ತಿರುವೆಯಲ್ಲ. ನಿನ್ನ ವಿವೇಕಕ್ಕೆ ನಾನೇನೆಂದು ಹೇಳಲಿ? ತಂದೆಯ ಮಾತನ್ನೇ ಧಿಕ್ಕರಿಸುತ್ತಿರುವ ಉದ್ಧಟ, ಎಲ್ಲಿರುವನು ಹೇಳು ನಿನ್ನ ಆ ಹರಿ? ನಾನು ಅಲ್ಲಿಗೆ ಹೋಗಿ ಅವನನ್ನು ಈಗಲೇ ಇಲ್ಲವಾಗಿಸುತ್ತೇನೆ. ಆಗಲಾದರೂ ಈ ಹಿರಣ್ಯಕಶಿಪುವೇ ಸರ್ವೋತ್ತಮ ಸರ್ವಶ್ರೇಷ್ಠ ಎಂದು ನೀನು ಒಪ್ಪಿಕೊಳ್ಳುವಂತಾಗುತ್ತದೆ. ತಂದೆ, ಸರ್ವಶಕ್ತನಾದ ಸರ್ವವ್ಯಾಪಕನೂ ಆದ ಶ್ರೀಹರಿ ಎಲ್ಲೆಲ್ಲಿಯೂ ಇದ್ದಾನೆ, ಎಲ್ಲರಲ್ಲಿಯೂ ಇದ್ದಾನೆ. ಸಾಕು ಸಾಕು, ಮತ್ತೆ ಮತ್ತೆ ಅದೇ ವ್ಯರ್ಥ ಪ್ರಲಾಪ. ಆ ವಂಚಕ ಹರಿ ನಿನ್ನಲ್ಲಿರಬಹುದು, ಆದರೆ ನನ್ನಲ್ಲಿಲ್ಲ. ಸರ್ವವ್ಯಾಪಿ ಎಂದು ಹೇಳುವ ಆ ನಿನ್ನ ಹರಿ ಈ ಅರಮನೆಯಲ್ಲಿ ಇದ್ದಾನೆಯೇ? ಇದ್ದಾನೆ ತಂದೆ. ಚರಾಚರ ಪ್ರಪಂಚದಲ್ಲಿಯೂ ಇರುವ ಆ ಶ್ರೀಹರಿ ಈ ಅರಮನೆಯಲ್ಲಿರುವುದಿಲ್ಲವೇ? ಈ ಅರಮನೆಯಲ್ಲಿ ಎಲ್ಲಿದ್ದಾನೆ? ಎಲ್ಲಾ ಕಡೆಯೂ ಇದ್ದಾನೆ ತಂದೆ. ಎಲ್ಲ ಕಡೆಯಲ್ಲೂ ಇರುವ ಹರಿ ನನ್ನ ಕಣ್ಣಿಗೆ ಕಾಣಿಸುತ್ತಿಲ್ಲ. ಭಕ್ತಿಯಿಂದ ಕೂಗಿದರೆ ಅವನು ಖಂಡಿತ ಕಾಣುತ್ತಾನೆ ತಂದೆ. ಮುಚ್ಚು ಬಾಯ್, ಸಾಧ್ಯವಿಲ್ಲ, ಎಂದಿಗೂ ಸಾಧ್ಯವಿಲ್ಲ. ನಾನು ನನ್ನ ವೈರಿಯನ್ನು ಭಕ್ತಿಯಿಂದ ಕರೆಯಬೇಕೆ? ಇಲ್ಲ, ನಾನು ಆ ಹರಿಯನ್ನು ಎಲ್ಲವೋ ಹೇಳಿ ಹರಿ ಬಾ ಎಂದು ಬಂತ ಆಹ್ವಾನ ನೀಡಿ ಆಕ್ರೋಶದಿಂದ ಕರೆಯುತ್ತೇನೆ. ಹೇಳು, ಎಲ್ಲಿರುವನು ನಿನ್ನ ಹರಿ? ಈ ಕಂಬದಲ್ಲಿರುವನೇ? ಈ ಕಂಬದಲ್ಲಿರುವನೇ? ಈ ಕಂಬದಲ್ಲಿರುವನೇ? ಇಲ್ಲ, ಈ ಕಂಬದಲ್ಲಿರುವನೇ? ಇರುವನು ತಂದೆ. ಈ ಕಂಬದಲ್ಲಿರುವನೇ? ಆ ಕಂಬದಲ್ಲೂ ಇರುವನು ತಂದೆ. ಈ ಕಂಬದಲ್ಲಿ ಇರುವನೇ? ಇರುವನು ತಂದೆ. ಈ ಕಂಬದಲ್ಲಿ? ಇರುವನು ತಂದೆ. ಈ ಕಂಬದಲ್ಲಿ? ಇರುವನು ತಂದೆ. ಆ ಕಂಬದಲ್ಲಿ? ಅಲ್ಲಿಯೂ ಇರುವನು ತಂದೆ. ಸರಿ, ಆ ವಂಚಕ ಹರಿಯು ಈ ಕಂಬದಲ್ಲಿದ್ದರೆ ಅವನನ್ನು ಈಗಲೇ ಬಡಿದುಕೊಳ್ಳುತ್ತೇನೆ. ಶಿಷ್ಯರೇ, ಹೀಗೆ ಹಿರಣ್ಯಕಶಿಪು ಪ್ರಹ್ಲಾದನು ಕೊಟ್ಟ ಉತ್ತರವನ್ನು ಕೇಳಿ ಗದೆಯಿಂದ ಕಂಬವನ್ನು ಹೊಡೆಯಲಾರಂಭಿಸಿದ. ಈಗಾಗಲೇ ನಿಮಗೆ ಅವನು ಬ್ರಹ್ಮನಿಂದ ಪಡೆದ ವರದ ವಿಷಯದ ಬಗ್ಗೆ ಗೊತ್ತು. ಅದರಲ್ಲಿ ಅವನು ತನಗೆ ಯಾವ ರೀತಿ ಯಾರು ಯಾರಿಂದ ಸಾವು ಬರಬಾರದೆಂದು ಕೇಳಿಕೊಂಡಿದ್ದು ಗೊತ್ತಲ್ಲವೇ? ಗೊತ್ತು ಗುರುಗಳೇ.
ಅವನು ಮನುಷ್ಯರಿಂದಾಗಲಿ ಪ್ರಾಣಿಗಳಿಂದಾಗಲಿ ಅಸ್ತ್ರಶಸ್ತ್ರಗಳಿಂದಾಗಲಿ ಹಗಲಲ್ಲಾಗಲಿ ಇರುಳಲ್ಲಾಗಲಿ ಮನೆಯ ಒಳಗಾಗಲಿ ಮನೆಯ ಹೊರಗಾಗಲಿ ತನಗೆ ಸಾವು ಬರಬಾರದೆಂದು ಅವನು ಕೇಳಿಕೊಂಡಿದ್ದ. ಬ್ರಹ್ಮ ನೀಡಿದ ವರವೂ ಸತ್ಯವಾಗಬೇಕಾಗಿತ್ತು, ಅವನ ಸಂಹಾರವೂ ಆಗಬೇಕಾಗಿತ್ತು. ಅದರಿಂದಲೇ ಶ್ರೀಹರಿಯು ದಾನವನ ಉಪಾಯ ಫಲಿಸದ ಹಾಗೆ ಕಂಬದಿಂದ ಪ್ರತ್ಯಕ್ಷನಾದ. ಭಲೆ ಪ್ರಹ್ಲಾದ, ಭಲೆ. ನಿನ್ನನ್ನು ಮಗನಾಗಿ ಪಡೆದದ್ದು ಸಾರ್ಥಕವಾಯಿತು. ನನ್ನ ಕಡುವೈರಿಯನ್ನೇ ತೋರಿಸಿಬಿಟ್ಟೆಯಲ್ಲ. ಲೋಕಲೋಕಗಳಲ್ಲೂ ಹುಡುಕಿದರೂ ಸಿಗದ ಈ ಮಾಯಾವಿಯನ್ನು ನನ್ನ ಅರಮನೆಯ ಕಂಬದಲ್ಲೇ ಕಾಣುವಂತೆ ಮಾಡಿದೆ. ಫಲ, ನನ್ನ ತಮ್ಮನನ್ನು ಹಂದಿಯ ರೂಪದಲ್ಲಿ ಮೋಸದಿಂದ ಕೊಂದ ಈ ಮಾಯಾವಿ ಇಂದು ಅರ್ಧ ನರ ಅರ್ಧ ಸಿಂಹನಾಗಿ ಬಂದಿದ್ದಾನೆ. ಕಪಟಿ, ಇವನನ್ನು ಇಲ್ಲೇ ಸಂಹರಿಸಿ ನಾನೇ ಸರ್ವೇಶ್ವರನೆಂದು ಸರ್ವಲೋಕಗಳಿಗೂ ನಿರೂಪಿಸುತ್ತೇನೆ. ಎಲ್ಲವೋ ಹರಿ, ಹಿಂದೆ ನಿನ್ನ ಕೊನೆ.